ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂತಹ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ನನ್ನ ಈ ಚಾನಲನ್ನು ನೋಡೋದಾದರೆ ಪ್ಲೀಸ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ಪು ನೋಡಿ, ಇದು ನಮ್ಮದು ಮದುವೆ ಆಲ್ಬಮ್. 15 ವರ್ಷ ಆಯಿತು ನಮ್ಮದು ಮದುವೆಯಾಗಿ. ಮೊನ್ನೆ ಹೀಗೆ ಸುಮ್ಮನೆ ಕೂತಾಗ ಮದುವೆ ಆಲ್ಬಮ್ ಎಲ್ಲ ತೆಗೆದು ನೋಡ್ತಾ ಇರುವಾಗ ಫೋಟೋಸ್ ನೋಡಿ ಒಂದಕ್ಕೊಂದು ಅಂಟ್ತಾ ಇದೆ. ನಾವು ಆವಾಗ ಲ್ಯಾಮಿನೇಷನ್ ಅಂತ ಮಾಡಿಸಿರಲಿಲ್ಲ. ಹಳೆ ಕಾಲದ್ದು ಫೋಟೋ ಇದು. ನಾವು 15 ವರ್ಷ ಮುಂಚೆ ತೆಗೆದಿದ್ದು, ಅದಕ್ಕೆ ಲ್ಯಾಮಿನೇಷನ್ ಅಂತ ಮಾಡಿಸಿರಲಿಲ್ಲ. ನೋಡುವಾಗ ನೋಡಿ ಫೋಟೋಸ್ ಎಲ್ಲ ಇದೇ ರೀತಿ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಒಂದಕ್ಕೊಂದು ಅಂಟ್ತಾ ಇದೆ. ಕೆಲವು ಫೋಟೋಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೇ ರೀತಿ ಆಗಿದೆ. ಆವಾಗ ನಾವು ಆಲ್ಬಮ್ ಮಾಡಿಸಿದ್ದೀವಲ್ಲ, ಅದೇ ಸ್ಟುಡಿಯೋದಲ್ಲಿ ಕೇಳಿದ್ವಿ, ನಮಗೆ ಈ ಆಲ್ಬಮನ್ನು ಸ್ವಲ್ಪ ಲ್ಯಾಮಿನೇಷನ್ ಎಲ್ಲ ಮಾಡಿ ಕೊಡ್ತೀರಾ ಅಂತ. ಆವಾಗ ಅವರು ಎಂತ ಹೇಳಿದರು, ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇವಾಗ ಲ್ಯಾಮಿನೇಷನ್ ಎಲ್ಲ ಮಾಡಲಿಕ್ಕೆ, ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ, ನೀವು ಅದೇ ರೀತಿ ಮಾಡಿ ಅಂತ ಹೇಳಿದರು. ಹಾಗೆ ನಾವು ಸಹ ಅದನ್ನು ಟ್ರೈ ಮಾಡಿದ್ವಿ. ಒಳ್ಳೆ ರಿಸಲ್ಟ್ ಅನಿಸುತ್ತೆ ನನಗೆ ಇದು. ಅವ್ರು ಎಂತ ಹೇಳಿದ್ದು ಗೊತ್ತಾ, ನಮ್ದು ಈಗ ಹಳೆಯ ಆಲ್ಬಮ್ ಎಲ್ಲ ಇರುತ್ತಲ್ಲ, ಒಂದು 2-3 ತಿಂಗಳಾಗುವಾಗ ಒಂದು ಸರ್ತಿ ಆಲ್ಬಮನ್ನು ತೆಗೆದು ಇದೇ ರೀತಿ ಓಪನ್ ಮಾಡಿ ಒಂದು ಸ್ವಲ್ಪ ಟಾಲ್ಕಮ್ ಪೌಡ್ರನ್ನು ಆಲ್ಬಮ್ ಮೇಲೆ ಇದೇ ರೀತಿ ಸಿಂಪಡಿಸಿ, ಒಂದು ಹತ್ತಿ ಅಥವಾ ಒಂದು ಒಳ್ಳೆ ಕಾಟನ್ ಬಟ್ಟೆ ತಗೊಂಡು ಇದೇ ರೀತಿ ಆ ಪೌಡರನ್ನು ಎಲ್ಲ ಕಡೆ ಇದೇ ರೀತಿ ಉಜ್ಜಬೇಕು. ಉಜ್ಜಿ ಇದನ್ನು ಹೀಗೆ ಇಟ್ಟರೆ ಒಂದಕ್ಕೊಂದು ಫೋಟೋ ಅಂಟುವುದಿಲ್ಲ ಮತ್ತು ನಮ್ಮದು ಫೋಟೋ ಹಾಳಾಗೋದಿಲ್ಲ. ಮತ್ತು ಆಲ್ಬಮ್ ಸ್ವಲ್ಪ ದಿನ ಇಟ್ಟು ತೆಗೆಯುವಾಗ ಒಂಥರ ಬೂಸ್ಟ್ ಸ್ಮೆಲ್ ಬರುತ್ತೆ ಆಲ್ಬಮ್ ಮತ್ತು ಹಳೆಗೆ. ಆ ಥರ ಸ್ಮೆಲ್ಲೆಲ್ಲ ಬರದೆ ಆಲ್ಬಮ್ ಮತ್ತು ಫೋಟೋಸ್ ಎಲ್ಲ ಒಳ್ಳೆ ಫ್ರೆಶ್ ಆಗಿರುತ್ತೆ ಅಂತ ಹೇಳಿದರು. ಅದಕ್ಕೆ ನಾನೆಂತ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮದು ಮದುವೆ ಆಲ್ಬಮ್ ಎಲ್ಲ ಫೋಟೋಸಿಗೆ ತೆಗೆದು ಇದೇ ರೀತಿ ಸ್ವಲ್ಪ ಪೌಡರನ್ನು ಹಾಕಿ ಕಾಟನಲ್ಲಿ ಇದೇ ರೀತಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. 3 ತಿಂಗಳಿಗೊಂದು ಸರ್ತಿ ಇದೇ ರೀತಿ ಮಾಡಬೇಕು ಅಂತ ಹೇಳಿದರು. ಆವಾಗ ಫೋಟೋಸ್ ಎಷ್ಟು ವರ್ಷ ಆದರೂ ಸಹ ಹಾಳಾಗೋದಿಲ್ಲಂತೆ, ಒಳ್ಳೆ ಫ್ರೆಶ್ ಆಗಿ ಇರುತ್ತಂತೆ. ನಾವಿವಾಗ 20 ವರ್ಷ 30 ವರ್ಷ ಬಿಟ್ಟು ತೆಗೆದು ನೋಡಿದಾಗ ಸಹ ಆ ಥರ ಸ್ಮೆಲ್ಲೆಲ್ಲ ಬರದೆ, ಒಂದಕ್ಕೊಂದು ಫೋಟೋ ಅಂಟದೆ ಇದೇ ರೀತಿ ಚೆನ್ನಾಗಿ ಇರುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಆವಾಗ ವಿಡಿಯೋ ಮಾಡಿ ನಿಮಗೆ ಸಹ ತೋರಿಸ್ತಾ ಇದ್ದೀನಿ, ನೀವು ಸಹ ಟ್ರೈ ಮಾಡಿ ನೋಡಿ. 2ನೇ ಟಿಪ್ಪು, ಇದು ಹೆಲ್ಮೆಟ್. ತುಂಬ ಸೆಕೆ ಅಲ್ವ ಈಗ. ಸ್ವಲ್ಪ ಹೊತ್ತು ಗಾಡಿ ಓಡಿಸಿ ಮತ್ತು ನಾವು ಹೆಲ್ಮೆಟ್ ತೆಗೆದ್ರೆ ನಮ್ಮದು ಹೆಲ್ಮೆಟ್ ಒಳಗಡೆ ಈ ಥರ ಸ್ಪೋಂಜ್ ಎಲ್ಲ ಇರುತ್ತೆ ನೋಡಿ, ತುಂಬ ಬೆವರು ಸ್ಮೆಲ್ ಬರುತ್ತೆ. ಇವಾಗ ಕೆಲವರೆಲ್ಲ ಡೈಲಿ ತುಂಬ ಹೊತ್ತು ಗಾಡಿ ಓಡಿಸೋರು ಇರ್ತಾರೆ, ತುಂಬ ಹೊತ್ತು ಹೆಲ್ಮೆಟ್ ತಲೆಯಲ್ಲೇ ಇರುತ್ತೆ. ಆವಾಗ ಹೆಲ್ಮೆಟಲ್ಲಿ ಭಯಂಕರವಾಗಿ ಒಂಥರ ಬೆವರಿದು ವಾಸನೆ ಇರುತ್ತೆ ನೋಡಿ. ಆವಾಗ ಹೆಲ್ಮೆಟ್ ನಾವು ಯೂಸ್ ಮಾಡದೇ ಇರುವ ಟೈಮಲ್ಲಿ ಸ್ವಲ್ಪ ಟಾಲ್ಕಮ್ ಪೌಡ್ರನ್ನು ಹೆಲ್ಮೆಟ್ ಒಳಗಡೆ ಇದೇ ರೀತಿ ಹಾಕಿ ಒಂದು ಕಾಟನ್ ಅಥವಾ ಬಟ್ಟೆಯಲ್ಲಿ ಇದೇ ರೀತಿ ಆ ಪೌಡ್ರನ್ನು ಎಲ್ಲ ಕಡೆ ಮಾಡಿ, ಆವಾಗ ಒಳ್ಳೆ ಫ್ರೆಶ್ ಸ್ಮೆಲ್ ಇರುತ್ತೆ. ಇನ್ನು 3ನೇ ಟಿಪ್ಪು ತೋರಿಸ್ತೀನಿ ನೋಡಿ. ಇದು ನಂದು ಮಗಳಿದ್ದು ಶೂಸ್. 2 ದಿನ ಎಷ್ಟು ಕ್ಲೀನ್ ಮಾಡಿ ಕೊಟ್ಟರು ಸಹ 2 ದಿನ ಆಗುವಾಗ ಇದೇ ರೀತಿ ಶೂಸಲ್ಲಿ ತುಂಬ ಗಲೀಜು ಮಾಡ್ಕೊಂಡು ಬರ್ತಾಳೆ. ಅದಕ್ಕೆ ನಾನು ಶೂಸ್ ಯಾವಾಗಲೂ ಕ್ಲೀನ್ ಮಾಡುವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಒಂದು 10 ರೂಪಾಯಿದು ಕೋಲ್ಗೇಟ್ ಟೂತ್ಪೇಸ್ಟನ್ನು ತಂದಿಟ್ಕೊಳ್ಳಿ. ಕ್ಲೀನಿಂಗಿಗೆ ಅದು ತುಂಬ ಒಳ್ಳೆಯದು. ನಾವಿವಾಗ ಸೋಪೆಲ್ಲ ಹಾಕಿ ಕ್ಲೀನ್ ಮಾಡಿದಾಗ ಅದು ಅಷ್ಟು ಕಲೆಯೆಲ್ಲ ಬೇಗ ಕ್ಲೀನ್ ಆಗೋದಿಲ್ಲ. ಸ್ವಲ್ಪ ಬಿಳಿ ಇರುವ ಶೂಸು ಮತ್ತು ಟ್ರ್ಯಾಕ್ ಸೂಟಿದು ಶೂಸ್ ಎಲ್ಲ ಇರುತ್ತೆ ನೋಡಿ, ಅದು ಕ್ಲೀನ್ ಮಾಡುವಾಗ ಒಂದು 10 ರೂಪಾಯಿದು ಟೂತ್ಪೇಸ್ಟನ್ನು ತಂದಿಟ್ಕೊಂಡು ಅದರಿಂದ ಸ್ವಲ್ಪ ಟೂತ್ಪೇಸ್ಟನ್ನು ತಗೊಂಡು ಇದೇ ರೀತಿ ಜಾಸ್ತಿ ಕಲೆ ಇರುವ ಕಡೆಯಲ್ಲೆಲ್ಲ ನಾವೊಂದು ಹಳೆ ಬ್ರಷನ್ನು ಸಹ ತೆಗೆದಿಟ್ಕೊಂಡ್ರೆ ಆಯಿತು. ಇದೇ ರೀತಿ ನಾವು ಹಚ್ಚಿ ಕ್ಲೀನ್ ಮಾಡಿದರೆ ಶೂಸ್ ಎಲ್ಲ ಬೇಗ ಕ್ಲೀನ್ ಆಗುತ್ತೆ ನೋಡಿ. ಮತ್ತು ಅದು ಜಾಸ್ತಿ ಒಳಗಡೆ ಎಲ್ಲ ನೀರೆಲ್ಲ ಹೋದರೆ ಅದು ಶೂಸ್ ಎಲ್ಲ ಬೇಗ ಹಾಳಾಗುತ್ತೆ. ಅದಕ್ಕೆ ಸ್ವಲ್ಪ ಟೂತ್ಪೇಸ್ಟನ್ನು ತಗೊಂಡು ಸೈಡಲ್ಲಿ ಎಲ್ಲ ಇದೇ ರೀತಿ ಕ್ಲೀನ್ ಮಾಡಿ ಲೈಟಾಗಿ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿದರೆ ಶೂಸ್ ಎಲ್ಲ ಚೆಂದ ಕ್ಲೀನ್ ಆಗುತ್ತೆ ನೋಡಿ. ಎಷ್ಟು ಕ್ಲೀನ್ ಆಗಿದೆ ನೋಡಿ. ನಾವಿವಾಗ ಲೈಟಾಗಿ ಈ ಥರ ಜಾಸ್ತಿ ಏನು ಪ್ರೆಸ್ ಮಾಡಿ ಅದನ್ನು ಕ್ಲೀನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜಾಸ್ತಿ ನೀರು ಹಾಕಿ ಶೂಸ್ ಎಲ್ಲ ಇವಾಗ ಕ್ಲೀನ್ ಮಾಡಿದರೆ ಶೂಸ್ ಒಂದು 2 ದಿನದಲ್ಲಿ ಅದು ಕಿತ್ತೋಗುತ್ತೆ. ಅದಕ್ಕೆ ಇದೇ ರೀತಿ ನಾವು ಒಂದು ಟೂತ್ಪೇಸ್ಟಿಂದ ಲೈಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ನೀರು ಹಾಕಿ, ಇಲ್ಲಾಂದರೆ ಒಣಗಿದ ಬಟ್ಟೆಯಲ್ಲಿ ಈ ಥರ ಲೈಟಾಗಿ ಕ್ಲೀನ್ ಮಾಡಿ ಸಾಟರ್ಡೆ ಸಂಡೇ ಎಲ್ಲ ಶೂಸ್ ಒಳಗಡೆ ಎಲ್ಲ ಸ್ವಲ್ಪ ಪೌಡರ್ ಹಾಕಿ ಇಟ್ಟರೆ ಶೂಸ್ ಒಳ್ಳೆ ಸ್ಮೆಲ್ ಬರುತ್ತೆ, ಅದೇ ರೀತಿ ಫ್ರೆಶ್ ಆಗೂ ಇರುತ್ತೆ. ಇನ್ನು 4ನೇ ಟಿಪ್ಪು ತೋರಿಸ್ತೀನಿ ನೋಡಿ. ನಮ್ಮ ಮನೆಯ ಗೋಡೆ ಇದು. ಇವಾಗ ನಮ್ಮದು ಸ್ವಿಚ್ ಬೋರ್ಡ್ ಕೆಳಗಡೆ ಇರುತ್ತೆ. ಮಕ್ಕಳೆಲ್ಲ ಯಾವಾಗಲೂ ಯೂಸ್ ಮಾಡುವಾಗ ಇದೇ ರೀತಿ ಕಪ್ಪಾಗುತ್ತೆ. ಮತ್ತು ಇಲ್ಲಿ ಎಲ್ಲ ಗೋಡೆಯಲ್ಲಿ ಎಲ್ಲಿಯಾದರೂ ಸ್ವಲ್ಪ ಗಲೀಜಿದ್ರೆ ನಮಗೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಒಳ್ಳೆ ಒಂದು ಟಿಪ್ಪು ಹೇಳಿಕೊಡ್ತೀನಿ. ಸಾಮಾನ್ಯವಾಗಿ ಜಾಸ್ತಿ ಟಾಯ್ಲೆಟ್ ಬಾತ್ರೂಮ್ ಮುಂದುಗಡೆ ಇರೋ ಗೋಡೆ ಹತ್ರ ಯಾವಾಗಲೂ ಇದೇ ರೀತಿ ಕಪ್ಪಾಗಿರುತ್ತೆ ನೋಡಿ. ಗೋಡೆ ಸ್ವಲ್ಪ ಗಲೀಜಾಗುತ್ತೆ, ಮಕ್ಕಳೆಲ್ಲ ಯಾವಾಗಲೂ ಯೂಸ್ ಮಾಡಿ. ಅದಕ್ಕೆ ಸ್ವಲ್ಪ ಟೂತ್ಪೇಸ್ಟ್, ಬಿಳಿ ಕಲರಿದು ಟೂತ್ಪೇಸ್ಟನ್ನು
ಟೂತ್ಪೇಸ್ಟನ್ನು ತಗೋಬೇಕು ಮತ್ತು ಒಂದು ಬ್ರಷಲ್ಲಿ ಸ್ವಲ್ಪ ಟೂತ್ಪೇಸ್ಟನ್ನು ಹಾಕಿ ಈ ರೀತಿ ನಾವು ಗೋಡೆಯನ್ನು ಕ್ಲೀನ್ ಮಾಡಿದರೆ ಚೆನ್ನಾಗಿ ನಮಗೆ ಕ್ಲೀನ್ ಮಾಡ್ಬೋದು. ನೋಡಿ, ಇವಾಗ ಮಕ್ಕಳಿದ್ದಾಗ ಜಾಸ್ತಿ ಇದೇ ರೀತಿ ಆಗಿಯೇ ಆಗುತ್ತೆ. ವಾರಕ್ಕೊಂದು ಸರ್ತಿ ಆದರೂ ನಾವು ಇದೇ ರೀತಿ ಕ್ಲೀನ್ ಮಾಡಲೇಬೇಕಾಗತ್ತೆ. ಹಾಗೆ ಗೋಡೆ ಮಾತ್ರ ಅಲ್ಲ, ನಮಗೆ ಸ್ವಿಚ್ ಬೋರ್ಡ್ ಕೂಡ ಇದೇ ರೀತಿ ನೀರು ಎಲ್ಲ ತಾಗಿ ಮಕ್ಕಳೆಲ್ಲ ಆಡಿ ಬಂದೆಲ್ಲ ಮಣ್ಣೆಲ್ಲ ಇರುತ್ತೆ ನೋಡಿ. ಆವಾಗ ಸ್ವಲ್ಪ ಅದು ಟೂತ್ಪೇಸ್ಟ್ ನೀವು ಬಿಳಿ ಕಲರದೇ ತಗೊಂಡು ಇದೇ ರೀತಿ ಬ್ರಷಲ್ಲಿ ಎಲ್ಲ ಕಡೆ ಉಜ್ಜಿ ಮತ್ತು ಒದ್ದೆ ಆಗಿರೋ ಒಂದು ಬಟ್ಟೆಯಲ್ಲಿ ಇದೇ ರೀತಿ ಕ್ಲೀನ್ ಮಾಡಿದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು. ಇನ್ನು ಅದು ಒಣಗಿದರೆ ಅಲ್ಲಿ ನಮಗೆ ಆ ಕಲೆ ಇದ್ದಿದ್ದು ಗೊತ್ತೇ ಆಗೋದಿಲ್ಲ. ಅದೇ ರೀತಿ ಸ್ವಿಚ್ ಬೋರ್ಡ್ ಕೂಡ ಇದೇ ರೀತಿ ಕ್ಲೀನ್ ಮಾಡ್ಬೋದು. ಆ ಬ್ರಷಿಂದ ನಾವು ಆ ಕಾರ್ನರಲ್ಲಿ ಸೈಡಲ್ಲಿ ಎಲ್ಲ ನೋಡಿ ಕ್ಲೀನ್ ಮಾಡಿದ್ರಿಂದ ಒಳ್ಳೆ ಕ್ಲೀನ್ ಆಗುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು 5ನೇ ಟಿಪ್ ನೋಡಿ, ನಾವೆಲ್ಲರೂ ಪ್ರತಿದಿನ ಮನೆಯಲ್ಲಿ ಮಿಕ್ಸಿಯನ್ನು ಉಪಯೋಗಿಸ್ತೀವಿ. ಮಿಕ್ಸಿ ಕೆಲವೊಮ್ಮೆ ಬೇಗ ಹಾಳಾಗುತ್ತೆ ನೋಡಿ, ನೀರೆಲ್ಲ ಬಿದ್ದು ಅದು ಹಾಗೆ ಹಾಳಾಗೋ ಚಾನ್ಸಸ್ ಬೇಗ ಇದೆ. ಅದಕ್ಕೆ ನಾವು ಮಿಕ್ಸಿಯನ್ನು ವಾರಕ್ಕೊಂದು ಸರ್ತಿ ಇದೇ ರೀತಿ ಕ್ಲೀನ್ ಮಾಡಿ ನೋಡಿ, ನೀರೆಲ್ಲ ಬಿದ್ದು ಅಲ್ಲಿ ಎಲ್ಲ ಫಂಗಸ್ ಎಲ್ಲ ಇರುತ್ತೆ, ತುಂಬ ಗಲೀಜಾಗಿರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇದೇ ರೀತಿ ಸ್ವಲ್ಪ ಟಾಲ್ಕಮ್ ಪೌಡರನ್ನು ನಾವು ಮಿಕ್ಸಿ ಮೇಲೆ ಹಾಕಿ ಇದೇ ರೀತಿ ಉಜ್ಜಿ ಅದನ್ನು ಇಟ್ಟರೆ ಮಿಕ್ಸಿ ಅಷ್ಟು ಬೇಗ ಹಾಳಾಗೋದಿಲ್ಲ. ನೀರೆಲ್ಲ ಎಳ್ಕೊಂಡು ಮಿಕ್ಸಿ ಒಳ್ಳೆ ಫ್ರೆಶ್ ಆಗೇ ಇರುತ್ತೆ. ನಮಗೆ ಯೂಸ್ ಮಾಡಲಿಕ್ಕೆ ಸಹ ನಮಗೆ ಒಂಥರ ಖುಷಿ ಆಗುತ್ತೆ ಮತ್ತು ಮಿಕ್ಸಿ ಒಂಥರ ಗಲೀಜಿದ್ರೆ, ನಮಗೆ ಅಷ್ಟು ನೀರೆಲ್ಲ ಬಿದ್ದು ಗಲೀಜಾಗಿದ್ದರೆ ಮತ್ತು ಎಣ್ಣೆ ಅಂಶ ಎಲ್ಲ ಇದ್ದರೆ ಅದೆಲ್ಲ ಎಳ್ಕೊಳ್ಳಲಿಕ್ಕೆ ಈ ಥರ ಮಾಡಿದರೆ ಒಳ್ಳೆಯದು. ಮಿಕ್ಸಿ ಮೇಂಟೈನ್ ಮಾಡೋದು ಒಳ್ಳೆಯದು ಇದೇ ರೀತಿ. ನೆಕ್ಸ್ಟ್ ಟಿಪ್ ನೋಡಿ, ಇದೇ ರೀತಿ ನಾವು ವಾಷಿಂಗ್ ಬೇಸಿನ್ ಅಥವಾ ಕಿಚನ್ ಸಿಂಕನ್ನು ಎಲ್ಲರ ಮನೆಯಲ್ಲಿ ಉಪಯೋಗಿಸ್ತೀವಿ. ಕೆಲವೊಮ್ಮೆ ನಮ್ಮದು ವಾಷಿಂಗ್ ಬೇಸಿನ್ ಅಥವಾ ಕಿಚನ್ ಸಿಂಕ್ ಬ್ಲಾಕ್ ಆಗೋ ಚಾನ್ಸಸ್ ಇದೆ. ಆವಾಗ ಇದೇ ರೀತಿ ಒಂದು ಸಣ್ಣ ಪಾತ್ರೆಯನ್ನು ಇದಕ್ಕೆಂತಲೇ ಇಟ್ಕೊಳ್ಳಿ. ರಾತ್ರಿ ನಮ್ಮದು ಕೆಲಸ ಎಲ್ಲ ಆದಮೇಲೆ ಕಿಚನ್ ಮತ್ತು ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಈ ಪಾತ್ರೆಯನ್ನು ಹೋಲ್ಸ್ ಮೇಲೆ ಇದೇ ರೀತಿ ಇಟ್ಟು ಸ್ವಲ್ಪ ನೀರನ್ನು ಬಿಟ್ಟು ಇದೇ ರೀತಿ ಮಾಡಿ. ಆವಾಗ ಆ ಏರ್ ಬಂದು ಅದರೊಳಗಡೆ ಎಂತಾದರೂ ಇರುವ ಕಸ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೋಗಿ ಸಿಂಕ್ ಒಳ್ಳೆ ಕ್ಲಿಯರ್ ಆಗುತ್ತೆ. ಡೈಲಿ ರಾತ್ರಿ ನಾವು ಇದೇ ರೀತಿ ಒಮ್ಮೆ ಮಾಡಿ ಕಿಚನ್ ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟರೆ ಯಾವುದೇ ಕಾರಣಕ್ಕೂ ನಮ್ಮದು ಸಿಂಕ್ ಬ್ಲಾಕ್ ಆಗೋದಿಲ್ಲ. ಏನು ಕಸ ಇದ್ದರೂ ಅವತ್ತವತ್ತೇ ಅದು ಕ್ಲಿಯರ್ ಆಗುತ್ತೆ. ಮತ್ತು ಎಲ್ಲ ಕ್ಲೀನ್ ಆದ ಮೇಲೆ ಇದೇ ರೀತಿ ಒಣಗಿದ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒಮ್ಮೆ ಒರೆಸಿ ಈ ಹೋಲ್ಸ್ ಇದೆಯಲ್ಲ, ಹೋಲ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಬಿಡೋದು. ಒಳ್ಳೆ ಪೌಡರ್ ಏನು ಬೇಕು ಅಂತೇನಿಲ್ಲ, ಎಕ್ಸ್ಪೈರಿ ಆಗಿರುವ ಹಳೆ ಪೌಡರ್ ಇದ್ದರೆ ಸ್ವಲ್ಪ ಟಾಲ್ಕಮ್ ಪೌಡರ್ನ ಹಾಕಿಟ್ರೆ ಆ ಸ್ಮೆಲ್ಲಿಗೆ ಜಿರಳೆಗಳು ಬರೋದಿಲ್ಲ. ಮತ್ತು ಬೆಳಗ್ಗೆ ನಾವು ಎದ್ದು ಕಿಚನಿಗೆ ಬರುವಾಗ ಒಳ್ಳೆ ಫ್ರೆಶ್ ಸ್ಮೆಲ್ ಕೂಡ ಇರುತ್ತೆ. ನೆಕ್ಸ್ಟ್ ನೋಡಿ, ಒಂದು ಕೊನೆಯ ಟಿಪ್ ತೋರಿಸ್ತೀನಿ ನೋಡಿ. ಒಮ್ಮೊಮ್ಮೆ ಜಾಸ್ತಿ ಸಡನ್ನಾಗಿ ಇರುವೆಗಳು ಬಂದಿರುತ್ತೆ ನೋಡಿ, ಆವಾಗ ನಾವು ಸ್ವಲ್ಪ ಟಾಲ್ಕಮ್ ಪೌಡರನ್ನು ಹಾಕಿಬಿಟ್ರೆ ಒಂದೇ ಸೆಕೆಂಡಲ್ಲಿ ಆ ಇರುವೆಗಳೆಲ್ಲ ಅಲ್ಲಿಂದ ಮಾಯ ಆಗುತ್ತೆ. ಅದೇ ರೀತಿ ಯಾವಾಗಲೂ ಇರುವೆ ಬರುವ ಜಾಗದಲ್ಲಿ ಸಹ ಸ್ವಲ್ಪ ಪೌಡರನ್ನು ಇದೇ ರೀತಿ ಹಾಕಿಬಿಟ್ರೆ ಮತ್ತೆ ಅಲ್ಲಿ ಇರುವೆಗಳು ಬರೋದೇ ಇಲ್ಲ. ಟ್ರೈ ಮಾಡಿ ನೋಡಿ.